ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಶೇಷ ವಿವರಣೆಗೆ ಸ್ವಾಗತ. ಇಂದು ನಾವು ಹೊಟ್ಟೆಯ ಆರೋಗ್ಯಕ್ಕೆ ಒಂದು ತುಂಬಾನೇ ಸರಳವಾದ, ನ್ಯಾಚುರಲ್ ಆದ ಪರಿಹಾರದ ಬಗ್ಗೆ ಮಾತಾಡೋಣ. ಅದೇ ಫರ್ಮೆಂಟೆಡ್ ರೈಸ್ ಅಥವಾ ಹುದುಗಿಸಿದ ಅನ್ನ. ಮೊದಲಿಗೆ ಈ ಒಂದು ಕುತೂಹಲಕಾರಿ ಪ್ರಶ್ನೆಯಿಂದ ಶುರು ಮಾಡೋಣ. ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗೂ ಒಂದೇ ಒಂದು ಮದ್ದು ಇದೆಯಾ? ಕೇಳೋಕೆ ಆಶ್ಚರ್ಯ ಅನಿಸಿದ್ರೂ ಈ ವಿಡಿಯೋದಲ್ಲಿ ಇದೇ ಪ್ರಶ್ನೆಯಿಂದ ಶುರು ಮಾಡ್ತಾರೆ. ಇದು ತಕ್ಷಣ ನಮ್ಮ ಗಮನ ಸೆಳೆಯುತ್ತೆ ಅಲ್ವಾ? ನೋಡಿ, ಹೊಟ್ಟೆ ಚೆನ್ನಾಗಿದ್ರೆ ಎಲ್ಲಾನೂ ಚೆನ್ನಾಗಿರುತ್ತೆ. ಇದು ನಾವೆಲ್ಲರೂ ಬಯಸೋದು. ಹಾಗಾದ್ರೆ ಹೊಟ್ಟೆಯ ಆರೋಗ್ಯದ ಆ ರಹಸ್ಯ ಏನು? ಬನ್ನಿ, ಅದರ ಬಗ್ಗೆನೇ ಇವತ್ತು ತಿಳ್ಕೊಳ್ಳೋಣ. ಈ ಒಂದು ವಾಕ್ಯವನ್ನ ಸ್ವಲ್ಪ ಗಮನಿಸಿ. ಹೊಟ್ಟೆಯನ್ನ ಫಿಟ್ಟಾಗಿಡ್ಬೇಕಂದ್ರೆ ಇದು ಅಲ್ವಾ ನಾವೆಲ್ಲರೂ ಹುಡುಕ್ತಾ ಇರೋದು. ಇದು ನಮ್ಮೆಲ್ಲರ ಕಾಮನ್ ಗೋಲ್. ಸೊ ಈ ವಿವರಣೆಯಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ಸರಿ, ಹಾಗಿದ್ರೆ ಆ ಪರಿಹಾರ ಏನು ಅಂತ ನೋಡೋಣ. ಅದು ಬೇರೆಲ್ಲೂ ಇಲ್ಲ, ನಮ್ಮ ಪ್ರಕೃತಿಯಲ್ಲೇ ಇದೆ. ಇದೊಂದು ತುಂಬಾನೇ ಶಕ್ತಿಶಾಲಿ ನ್ಯಾಚುರಲ್ ಪ್ರೋಬಯೋಟಿಕ್. ಹಾಗಿದ್ರೆ ಈ ಫರ್ಮೆಂಟೆಡ್ ರೈಸ್ ಅಂದೆ ಏನು? ಅದೇನ್ ದೊಡ್ಡ ವಿಷಯನಾ? ಖಂಡಿತ ಇಲ್ಲ. ಇದು ನಮ್ಮ ಹಿರಿಯರು ಮಾಡ್ತಿದ್ದ ಒಂದು ಸಾಂಪ್ರದಾಯಿಕ ಅಡುಗೆ. ಬೇಯಿಸಿದ ಅನ್ನವನ್ನ ಹುದುಗಲು ಬಿಡೋದು. ಈ ಪ್ರಾಸೆಸ್ನಲ್ಲಿ ಏನಾಗುತ್ತೆ ಅಂದ್ರೆ ಅದರಲ್ಲಿ ಪ್ರೋಬಯೋಟಿಕ್ಸ್ ಅಂದ್ರೆ ನಮ್ಮ ಹೊಟ್ಟೆಗೆ ಬೇಕಾಗಿರುವ ಒಳ್ಳೆ ಬ್ಯಾಕ್ಟೀರಿಯಾಗಳು ಹುಟ್ಕೊಳ್ಳುತ್ತೆ. ಅದಕ್ಕೆ ಇದು ಹೊಟ್ಟೆಯ ಆರೋಗ್ಯಕ್ಕೆ ಒಂದು ಪರ್ಫೆಕ್ಟ್ ಫುಡ್ ಅಂತಾರೆ. ಸರಿ, ಈಗ ಈ ವಿವರಣೆಯ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಇದನ್ನ ನಮ್ಮ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಅಷ್ಟೇನೂ ಇಲ್ಲ, ತುಂಬಾನೇ ಸಿಂಪಲ್. 1 ಕಪ್ಪಿನಷ್ಟು ಬೆಂದ ಅನ್ನ, ಸ್ವಲ್ಪ ಉಗುರು ಬೆಚ್ಚಗಿನ ನೀರು, 1 ಕಪ್ ಹಾಲು, 2 ಚಮಚದಷ್ಟು ಮೊಸರು, ಆಮೇಲೆ ಸ್ವಲ್ಪ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ. ಅಷ್ಟೇ. ಇದನ್ನ ಮಾಡೋಕೆ 2 ಥರದ ಪಾತ್ರೆ ಉಪಯೋಗಿಸಬಹುದು. ಒಂದು ಕಡೆ ಸಾಂಪ್ರದಾಯಿಕವಾಗಿ ಮಣ್ಣಿನ ಮಡಿಕೆ ಬಳಸೋದು ಬೆಸ್ಟ್. ಇಲ್ಲ, ಆಧುನಿಕವಾಗಿ ಬೇಕು ಅಂದ್ರೆ ಕ್ಲೀನ್ ಮಾಡೋಕ್ಕೂ ಸುಲಭ ಆಗೋ ಹಾಗೆ ಗಾಜಿನ ಪಾತ್ರೆನೂ ಸಹ ಬಳಸಬಹುದು. ಮಾಡುವ ವಿಧಾನ ಅಂತೂ ಇದಕ್ಕಿಂತ ಸರಳವಾಗಿರೋ ಸಾಧ್ಯವೇ ಇಲ್ಲ ನೋಡಿ. ಮೊದಲು ಅನ್ನಕ್ಕೆ ನೀರು ಸೇರಿಸಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಆಮೇಲೆ ಅದಕ್ಕೆ ಹಾಲು ಬೆರೆಸಿ ಈ ಮಿಶ್ರಣವನ್ನ ಪಾತ್ರೆಗೆ ಹಾಕಿ, ಈಗ ಹೆಪ್ಪು ಹಾಕಕ್ಕೆ ಅಂತ 2 ಚಮಚ ಮೊಸರು ಸೇರಿಸಿ ಮೇಲೆ ಹೆಚ್ಚಿಟ್ಟ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಇಟ್ಟು ಮುಚ್ಚಳ ಮುಚ್ಚಿಬಿಡ್ಬೇಕು. ಅಷ್ಟೇ ನೋಡಿ, ಸಿಂಪಲ್ ಅಲ್ವಾ? ಸರಿ, ಇದನ್ನೆಲ್ಲ ಮಾಡಿಟ್ಟ ಮೇಲೆ ಕೊನೆಗೆ ಹೇಗಿರುತ್ತೆ, ಅದರ ರುಚಿ ಹೇಗಿರುತ್ತೆ ಅಂತ ಕುತೂಹಲ ಇದ್ದೇ ಇರುತ್ತಲ್ವಾ? ಇದಕ್ಕೆ ತಗೊಳ್ಳೋ ಸಮಯ ಎಷ್ಟು ಗೊತ್ತಾ? ಕೇವಲ ಒಂದು 5ರಿಂದ 6 ಗಂಟೆ ಅಷ್ಟೇ. ಇದನ್ನ ನೆನ್ಪಿಟ್ಕೊಳ್ಳಿ. ಆ ವಿಡಿಯೋದಲ್ಲಿ ಇದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅನ್ನ ಉಬ್ಬಿ ಚೆನ್ನಾಗಿ ಹುದುಗಿದೆ ಅಂತ. ಅಂದ್ರೆ ನಾವು ಮಾಡಿದ್ದು ಸಕ್ಸಸ್ ಆಗಿದೆ ಅಂತ ಕಣ್ಣಿಗೆ ಕಾಣಿಸುತ್ತೆ. ಇಲ್ಲಿರೋದೇ ಒಂದು ಸಣ್ಣ ಸರ್ಪ್ರೈಸ್. ನಾವು ಮೇಲಿಟ್ಟಿದ್ವಲ್ಲ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ, ಅದು ಅನ್ನದ ಜೊತೆ ಹುದುಗಿ ಅದಕ್ಕೊಂದು ಸಖತ್ ವಿಭಿನ್ನವಾದ, ಅದ್ಭುತವಾದ ರುಚಿ ಕೊಡುತ್ತಂತೆ. ವಾವ್, ಇದು ನಿಜಕ್ಕೂ ವಿಶೇಷ. ಹಾಗಾದ್ರೆ ನಮ್ಮ ವಿವರಣೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ. ಇದು ಆರೋಗ್ಯಕ್ಕೆ ಎಷ್ಟೊಂದು ಸಿಂಪಲ್ ಆದ ಉಪಾಯ ಅನ್ನೋದನ್ನ ಮತ್ತೊಮ್ಮೆ ನೋಡೋಣ. ಸರಿ, ಇದನ್ನ ತಿನ್ನೋದು ಹೇಗೆ? ಅದು ಇನ್ನೂ ಸುಲಭ. ಆ ವಿಡಿಯೋದಲ್ಲಿ ಹೇಳೋ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಿಂದ್ರೆ ಸಾಕು. ಸೊ ಒಟ್ಟಾರೆಯಾಗಿ ಇದರಿಂದ ನಾವು ಕಲಿಬೇಕಾದ ಮುಖ್ಯ ವಿಷಯಗಳು ಅಂದ್ರೆ, ಇದೊಂದು ನ್ಯಾಚುರಲ್ ಪ್ರೋಬಯೋಟಿಕ್, ಮನೇಲಿ ಮಾಡೋಕೆ ತುಂಬಾನೇ ಸುಲಭ, ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತುಂಬ ಒಳ್ಳೆಯದು, ಮತ್ತು ಇದೊಂದು ಹಳೆಯ ಕಾಲದ ಸಾಂಪ್ರದಾಯಿಕ ಆರೋಗ್ಯ ಸೂತ್ರ. ಕೊನೆಯಲ್ಲಿ ಒಂದು ಯೋಚನೆ ಮಾಡೋಣ. ನಮ್ಮ ಅಡುಗೆ ಮನೆಯಲ್ಲೇ ಅಡಗಿರೋ ಮುಂದಿನ ಆರೋಗ್ಯಕರ ರಹಸ್ಯ ಯಾವುದಿರಬಹುದು? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.